ಬೆಂಗಳೂರು ನಗರದ ಸಮಾಜಮುಖಿ ಕಾರ್ಯಗಳಿಗೆ ಸಮರ್ಪಿತವಾಗಿರುವ ಜ್ಞಾನ ಬೆಳಕು ಚಾರಿಟಬಲ್ ಟ್ರಸ್ಟ್ನ ಲೋಗೋ ಲೋಕಾರ್ಪಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಈ ವಿಶೇಷ ಕಾರ್ಯಕ್ರಮದ ಹೃದಯ ಸ್ಪರ್ಶಿ ಕ್ಷಣವೆಂದರೆ ಟ್ರಸ್ಟ್ನ ಲೋಗೋವನ್ನು ಯಾವುದೇ ಗಣ್ಯರ ಕೈಯಲ್ಲಿ ಅಲ್ಲದೆ ನಾಯಂಡನಹಳ್ಳಿಯ ಬಡ ಹಾಗೂ ಹಿಂದುಳಿದ ವರ್ಗದ ಮಕ್ಕಳ ಕೈಯಲ್ಲಿ ಲೋಕಾರ್ಪಣೆ ಮಾಡಿಸಿರುವುದು. ಶಿಕ್ಷಣವೇ ಬದುಕಿನ ಬೆಳಕು ಎಂಬ ಉದ್ದೇಶದೊಂದಿಗೆ ಸ್ಥಾಪಿತವಾಗಿರುವ ಜ್ಞಾನ ಬೆಳಕು ಚಾರಿಟಬಲ್ ಟ್ರಸ್ಟ್ ಬಡ, ಅನಾಥ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಕಲ್ಯಾಣಕ್ಕಾಗಿ ಹಲವು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಪರಿಸರ ಸಂರಕ್ಷಣೆ, ಸಾಮಾಜಿಕ ಜಾಗೃತಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಮಹಿಳಾ ಹಾಗೂ ಯುವಕರ ಕೌಶಲ್ಯಾಭಿವೃದ್ಧಿ, ವಿದ್ಯಾರ್ಥಿ ವೇತನ, ಉಚಿತ ಶಿಕ್ಷಣ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಅನೇಕ ಸಮಾಜೋಪಯೋಗಿ ಕಾರ್ಯಕ್ರಮಗಳಲ್ಲಿ ಟ್ರಸ್ಟ್ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಗ್ರಾಮೀಣ ಮತ್ತು ನಗರದ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮಾರ್ಗದರ್ಶನ, ಡಿಜಿಟಲ್ ಲರ್ನಿಂಗ್, ಟ್ಯೂಷನ್ ಹಾಗೂ ಲರ್ನಿಂಗ್ ಸೆಂಟರ್ಗಳ ಮೂಲಕ ಶಿಕ್ಷಣವನ್ನು ಸುಲಭವಾಗಿ ತಲುಪಿಸುವ ಉದ್ದೇಶದೊಂದಿಗೆ ಟ್ರಸ್ಟ್ ಕಾರ್ಯನಿರ್ವಹಿಸುತ್ತಿದೆ. ಅಂಗವಿಕಲರು ಹಾಗೂ ವಿಶೇಷ ಅಗತ್ಯವಿರುವ ವ್ಯಕ್ತಿಗಳಿಗೆ ಅಗತ್ಯವಿರುವ ಸಹಾಯಕ ಸಾಧನಗಳು, ಆರೋಗ್ಯ ಸೇವೆಗಳು ಹಾಗೂ ಮಾನವೀಯ ನೆರವು ಒದಗಿಸುವುದು ಟ್ರಸ್ಟ್ನ ಪ್ರಮುಖ ಉದ್ದೇಶವಾಗಿದೆ. ಈ ಲೋಗೋ ಲೋಕಾರ್ಪಣೆ ಕಾರ್ಯಕ್ರಮದ ಮೂಲಕ ಮಕ್ಕಳ ಕೈಯಲ್ಲಿ ಭವಿಷ್ಯದ ಬೆಳಕು ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದ ಜ್ಞಾನ ಬೆಳಕು ಚಾರಿಟಬಲ್ ಟ್ರಸ್ಟ್ ಶಿಕ್ಷಣ ಮತ್ತು ಸೇವೆಯ ಮೂಲಕ ಸಮಾನತೆಯ ಸಮಾಜ ನಿರ್ಮಾಣದತ್ತ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಜ್ಞಾನ ಬೆಳಕು ಟ್ರಸ್ಟಿಗೆ, ಜ್ಞಾನ ಬೆಳಕು ಟ್ರಸ್ಟಿಗೆ, ಟ್ರಸ್ಟಿಗೆ ಪುಟ್ಟಿ ಅಲ್ಲಿ ಬಟ್ಟೆ ತುಂಬ ಅನ್ನ ತಿನ್ನಲ್ಲ. ಮತ್ತೆ ಇದಾದ್ಮೇಲೆ ದೊಡ್ಡ ಹುಡುಗಿ ಆದ್ಮೇಲೆ ಅವರು ನೀಟಾಗಿ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕು. ಎಲ್ಲ ಮನೆಗೆ ಹೋಗೋದಲ್ಲ. ಯಾರು ಮಾಡ್ತೀರಾ? ಕ್ಲೀನ್ ಮಾಡ್ತೀರಾ? ವೆರಿ ಗುಡ್. ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ತಂದೆ ತಾಯಂದಿರಿಗೆ, ಸಮಸ್ತ ಕರುನಾಡ ನನ್ನೆಲ್ಲ ಗೌರವಾನ್ವಿತ ಜನತೆಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನಾನು ಪ್ರೊಫೆಸರ್ ಚಿಕ್ಕಲಿಂಗಯ್ಯ ಅಂತ ಹೇಳಿ ಜ್ಞಾನ ಬೆಳಕು ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು. ಈ ಜ್ಞಾನ ಬೆಳಕು ಚಾರಿಟಬಲ್ ಟ್ರಸ್ಟ್ ಶಿಕ್ಷಣವೆಂಬ ಒಂದು ಜ್ಞಾನದಿಂದ ಸಮಾಜ ಸೇವೆ ನಮ್ಮ ಧ್ಯೇಯ. ಈ ಸಮಾಜದಲ್ಲಿ ಸ್ನೇಹಿತರೆ ಸುಮಾರು ವಿದ್ಯಾರ್ಥಿಗಳು, ಬಾಲಕ ಬಾಲಕಿಯರು, ಚಿಕ್ಕ ಪುಟಾಣಿ ಮಕ್ಕಳು ಶಾಲೆಗೆ ಹೋಗದೆ ಗಾರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಸ ಗುಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಮಹನೀಯರು ಅಂಥ ಮಕ್ಕಳನ್ನು, ಚಿಕ್ಕ ಪುಟಾಣಿ ಓದಬೇಕಾದಂಥ ವಯಸ್ಸಿನಲ್ಲಿರುವಂಥ ಮಕ್ಕಳನ್ನು ತುಂಬ ಹೀನಾಯವಾಗಿ ನೋಡ್ಕೊಳ್ತಾ ಇದ್ದಾರೆ. ತರಕಾರಿ ಮಾರ್ಕೆಟ್ಗಳಲ್ಲಿ, ಬುಕ್ಸ್ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಬುಕ್ಸ್ಗಳನ್ನು ಹೊತ್ತು ತರುವಂಥ ಒಂದು ಕೆಲಸನ ಇವತ್ತಿನ ದಿನ ನಮ್ಮ ಕರ್ನಾಟಕದ ಬಡ ಮಕ್ಕಳು ಇವತ್ತಿನ ದಿನ ಆ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದೆ ಅವರ ಒಂದು ಜೀವನದ ಭವಿಷ್ಯ ಏನು? ಈ ವಿದ್ಯಾರ್ಥಿಗಳ ಪರಿಪೂರ್ಣವಾದ ಶಿಕ್ಷಣ ಸಿಗದೇ ಇದ್ದರೆ ಅವರಿಗೆ ಏನಾಗುತ್ತೆ? ಮುಂದೆ ಸಿಗದೇ ಇದ್ದರೆ ನಾಳೆ ದಿನ ಕಳ್ಳತನ, ದರೋಡೆ, ಕೊಲೆ, ಸುಲಿಗೆ ಮುಂದೊಂದು ದಿನಗಳಲ್ಲಿ ಶಿಕ್ಷಣ ಇಲ್ಲ ಅಂತ ಅಂದರೆ ಅವ್ರಿಗೆಲ್ಲೂ ಕೆಲಸ ಸಿಗಲ್ಲ.
ಕೆಲಸ ಸಿಗಲ್ಲ ಅಂದರೆ ಏನು ಮಾಡಬೇಕು ಅವರು? ಕೊಲೆ ಮಾಡಬೇಕು, ಕಳ್ಳತನ ಮಾಡಬೇಕು, ದೊರಡೆ ಮಾಡಬೇಕು. ಇಂಥ ಒಂದು ಕೆಲಸ ಕಾರ್ಯಗಳಿಗೆ ಬುನಾದಿಯಾಗಿ ಅವರೇ ನಿಂತ್ಕೊಳ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಆ ಒಂದು ಸ್ಥಾನಕ್ಕೆ ಕಳಿಸದೆ ಅವರ ಒಂದು ಶಿಕ್ಷಣಕ್ಕೆ ಒತ್ತು ನೀಡಿ ಅವ್ರಿಗೆ ಒಂದು ಸಹಾಯ ಹಸ್ತವನ್ನು ನೀಡಬೇಕು ಅಂತ ಹೇಳಿ ನಮ್ಮ ಈ ಒಂದು ಚಾರಿಟಬಲ್ ಟ್ರಸ್ಟು ಮುಂದೆ ಬಂದಿದೆ. ಯಾರ್ಯಾರು ಶಿಕ್ಷಣವನ್ನು ಪಡ್ಕೊಳ್ಳದೆ ವಂಚಿತರಾಗಿರ್ತಾರೆ, ಯಾಕೆ ಅಂದರೆ ಶಿಕ್ಷಣ ಎಲ್ಲರನ್ನು ತಲೆ ಎತ್ತುವಂತೆ ಮಾಡುತ್ತೆ. ಶಿಕ್ಷಣ ನಮಗೆ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಸಿಗುವಂತೆ ಮಾಡುತ್ತೆ, ಒಳ್ಳೆಯ ಸ್ಥಾನಮಾನ ಸಿಗುವಂತೆ ಮಾಡುತ್ತೆ, ನಮಗೊಂದು ಕೆಲಸ ಕೊಡುತ್ತೆ. ಶಿಕ್ಷಣ ಇದ್ದರೆ ಕೆಲಸ, ಉತ್ತಮವಾದಂಥ ಜೀವನವನ್ನು ನಡೆಸ್ಬೋದು. ಆ ಉತ್ತಮವಾದ ಜೀವನ ನಡೆಸೋದಕ್ಕೆ ಮೂಲ ಕಾರಣ ಶಿಕ್ಷಣ. ಶಿಕ್ಷಣದಿಂದ ಏನನ್ನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು. ಏನನ್ನು ಬೇಕಾದರೂ ಪ್ರಪಂಚದಲ್ಲಿ ಶಿಕ್ಷಣ ಒಂದಿದ್ದರೆ ಪ್ರಪಂಚದಲ್ಲಿ ಅವನ ರಾಜ, ಆ ಥರ ಬದುಕ್ಬೋದು. ರಾಜ ರಾಣಿಯರ ಥರ ನಮ್ಮ ಯುವಕ ಯುವತಿಯರು ಬಾಳಿ ತೋರಿಸ್ಬೋದು. ಇವತ್ತು ಅವ್ರಿಗೆ ಒಂದು ಶಿಕ್ಷಣ ಸಿಗ್ತಾಯಿಲ್ಲ. ಆ ಒಂದು ಶಿಕ್ಷಣ ಕೊಡಿಸೋವಂಥ ಒಂದು ಕೆಲಸ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳಿರಲ್ಲ, ಬಟ್ಟೆ ಇರಲ್ಲ, ಬುಕ್ಸ್ ಇರಲ್ಲ, ಶೂಗಳಿರಲ್ಲ, ತಿನ್ನೋಕ್ಕೆ ಊಟ ಇರಲ್ಲ, ಬ್ಯಾಗ್ಗಳಿರಲ್ಲ, ಓಡಾಡೋಕ್ಕೆ ಚಪ್ಪಲಿಗಳಿರಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಸ್ಕೂಲೇ ಒಂದು ಕಡೆ ಇದ್ದರೆ ಆ ಮಕ್ಕಳ ಮನೆಯೇ ಒಂದು ಕಡೆ ಇರುತ್ತೆ. ಸುಮಾರು 5-6 ಕಿಲೋಮೀಟರ್ಗಳ ದೂರ ಅಂತರದಲ್ಲಿ ಶಾಲಾ ಕಾಲೇಜುಗಳಿರ್ತವೆ. ಅಲ್ಲಿಗೆ ಹೋಗೋದಕ್ಕೆ ಏನಾದರೂ ಒಂದು ಅನುಕೂಲ ಮಾಡಿಕೊಡುವಂಥದ್ದು. ಒಟ್ಟಿನಲ್ಲಿ ಈ ಥರದ ಶಿಕ್ಷಣ ವಂಚಿತರಾದ ಎಲ್ಲ ಮಕ್ಕಳನ್ನು ಒಂದೆಡೆ ಸೇರಿಸಿ ಅವ್ರಿಗೆ ಶಿಕ್ಷಣದ ಒಂದು ಜ್ಞಾನವನ್ನು, ಅರಿವನ್ನು ಮೂಡಿಸಿ, ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ, ಜೀವನದಲ್ಲಿ ಅನ್ನೋದನ್ನು ಅವ್ರಿಗೆ ತಿಳಿಸಿ ಹೇಳಿ, ಅಕ್ಕಪಕ್ಕದ ಸರ್ಕಾರಿ ಶಾಲೆಗಳಿಗೆ ಅಥವಾ ಏಡೆಡ್ ಶಾಲೆಗಳಿಗೆ ಆ ಮಕ್ಕಳನ್ನು ಕನಿಷ್ಠ ಒಂದು ಶುಲ್ಕದಲ್ಲಿ ಆ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಒಂದು ಕೆಲಸ ಮಾಡಲು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ನಮ್ಮ ಈ ಜ್ಞಾನ ಬೆಳಕು ಚಾರಿಟಬಲ್ ಟ್ರಸ್ಟ್. ಯಾರ್ಯಾರು ಆ ಥರ ಇದ್ದಾರೆ ಅವರೆಲ್ಲರೂ ಕೂಡ ನಾವು ಸ್ಕೂಲ್ಗೆ ಸೇರಿಸುವಂಥದ್ದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಕೊಡುವಂಥದ್ದು, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸುವಂಥದ್ದು, ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವಂಥದ್ದು, ಮತ್ತು ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೆ ಅವರನ್ನು ಗೌರವಿಸಿ, ಸನ್ಮಾನಿಸಿ, ಅವ್ರಿಗೊಂದು ಪ್ರಶಸ್ತಿ, ಪುರಸ್ಕಾರಗಳನ್ನ, ಬಿರುದುಗಳನ್ನು ಕೊಟ್ಟು ಅವರ ಇನ್ನಷ್ಟು ಪ್ರೇರೇಪಣೆಯನ್ನು ಮಾಡೋಂಥದ್ದು. ಶಿಕ್ಷಣಕ್ಕೆ ಒಂದು ಏನು ಆ ಶಿಕ್ಷಣದಿಂದ ಪ್ರತಿಯೊಂದು ಕೂಡ ಪಡ್ಕೊಳ್ಬಹುದು ಅನ್ನೋ ಒಂದು ಅರಿವನ್ನು ಈಗಿನ ಒಂದು ಚಿಕ್ಕ ಪುಟ್ಟ ಮಕ್ಕಳ ಒಂದು ಮನದಲ್ಲಿ ನಾವು ಮೂಡಿಸಿದ್ರೆ ಖಂಡಿತ ಈ ಒಂದು ನಾಡು, ಈ ಒಂದು ದೇಶ ಉತ್ತಮ ಪ್ರಜೆಯಾಗೋದಕ್ಕೆ, ಉತ್ತಮ ಪ್ರಜೆಗಳನ್ನ ಕಾಣೋದಕ್ಕೆ ಕಾರಣ ಆಗುತ್ತೆ. ಸೊ ಅದರಿಂದ ಈ ಒಂದು ಟ್ರಸ್ಟು ಮುಂದಿದೆ. ಅಷ್ಟೇ ಅಲ್ಲ, ಈ ಒಂದು ಚಾರಿಟಬಲ್ ಟ್ರಸ್ಟ್ ಅಂಡರ್ನಲ್ಲಿ ಕರ್ನಾಟಕ ಕನ್ನಡ ಯುವ ಕಸ್ತೂರಿ ಬಳಗ ಎಂಬ ಒಂದು ಬಳಗವನ್ನು ಕಟ್ಟಿಕೊಂಡು ಆ ಒಂದು ಅಡಿಯಲ್ಲಿ ಸುಮಾರು ಸಮಾಜಮುಖಿ ಕೆಲಸಗಳನ್ನು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಯಾರ್ಯಾರಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರಾಗಿರ್ಬೋದು ಅಥವಾ ಜನತೆಗಳಾಗಿರ್ಬೋದು, ಅಂಥವ್ರಿಗೆ ಸರ್ಕಾರದಿಂದ, ಸರ್ಕಾರೇತರ ಸಂಸ್ಥೆಗಳಿಂದ ಕೆಲವೊಂದು ಸೌಕರ್ಯಗಳು, ಯೋಜನೆಗಳೆಲ್ಲ ಇದ್ದಾವೆ. ಆ ಯೋಜನೆಗಳ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿ ಯೋಜನೆಗಳನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಇರಲ್ಲ. ಅಂಥ ಅರಿವನ್ನು ಮೂಡಿಸುವಂಥ ಕೆಲಸ, ಅರಿವನ್ನು ಮೂಡಿಸಿ ಅದಕ್ಕೆ ಅಪ್ಲೈ ಮಾಡಿ ಆ ಒಂದು ಯೋಜನೆ ಅವ್ರಿಗೆ ಉಪಯೋಗವಾಗುವಂತೆ ಒಂದು ಸಹಾಯ ಹಸ್ತವನ್ನು ನೀಡುವಂಥ ಒಂದು ಕೆಲಸವನ್ನು ನಮ್ಮ ಈ ಟ್ರಸ್ಟ್ ಸ್ಟಡಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಒಂದು ಮಹತ್ ಕಾರ್ಯಕ್ಕೆ ಕರ್ನಾಟಕದ ಎಲ್ಲ ಜನತೆಯ ಒಂದು ಸಹಕಾರ ನಮ್ಮ ಮೇಲೆ ಇರಬೇಕು. ನೀವು ನಮ್ಮ ಜೊತೆ ಇದ್ದರೆ ನಾವೇನು ಬೇಕಾದರೂ ಮಾಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಿಂದ ಈ ಒಂದು ಟ್ರಸ್ಟನ್ನು ಕಟ್ಟಿದ್ದೀವಿ. ಇದಕ್ಕೆ ನೀವೆಲ್ಲರೂ ಜೊತೆಗಿರ್ತೀರ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ವಂದಿಸಿ ಈ ಒಂದು ಸಂಸ್ಥೆಯ ಪರವಾಗಿ ಶಿಕ್ಷಣವನ್ನು ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ನೀಡಬೇಕು ಅಂತ ಹೇಳಿ ನೀಡೋಣ. ಜೊತೆಗೆ ಬನ್ನಿ, ಜೊತೆಗೆ ಕೈ ಜೋಡಿಸಿ ನಾವೆಲ್ಲರೂ ಒಗ್ಗಟ್ಟಿಂದ ಸೇರಿಸಿ ಒಂದು ಸಮಸ್ತ ಜನತೆಗೆ ಒಂದು ಉತ್ತಮ ಸಮಾಜವನ್ನು ಸೃಷ್ಟಿ ಮಾಡೋದ್ರೆಡೆ ನಮ್ಮ ಹೆಜ್ಜೆನ ಹಾಕೋಣ ಅಂತ ಹೇಳಿ ತಮ್ಮಲ್ಲಿ ಶಿರವಾಗಿ ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
ನಾನು ನಿಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಮಾತಾಡ್ತಿದ್ದು. ಒಂದಷ್ಟು ಜನ ಸಮಾನ ಮನಸ್ಕರು ಸೇರಿ ಜ್ಞಾನ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತ ಒಂದು ಟ್ರಸ್ಟ್ ಅನ್ನ ಪ್ರಾರಂಭಿಸಿದ್ದೇವೆ. ಈ ಟ್ರಸ್ಟ್ ನ ಮುಖ್ಯ ಉದ್ದೇಶ ಅದರ ಶೀರ್ಷಿಕೆ ಹೇಳುವಂತೆ ಜ್ಞಾನವನ್ನ ಕೊಡುವಂತಹ, ಎಲ್ಲೋ ಒಂದು ಕಡೆ ಅಕ್ಷರದಿಂದ ವಂಚಿತರಾಗಿರುವಂತಹ, ಒಂದಷ್ಟು ಮನೆಯ ಪರಿಸ್ಥಿತಿಯಿಂದಾಗಿ ಅಕ್ಷರವನ್ನೇ ಕಾಣದೇ ಇರುವಂತಹ, ಶಾಲೆಯನ್ನೇ ಕಾಣದೇ ಇರುವಂತಹ ಮಕ್ಕಳನ್ನ, ಬಡತನದ ಕಾರಣಕ್ಕಾಗಿ ಅಕ್ಷರದಿಂದ ವಂಚಿತರಾಗಿರುವಂತಹ ಮಕ್ಕಳನ್ನ ಹುಡುಕುವಂತಹ, ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡಿಸುವ ಮುಖಾಂತರವಾಗಿ ಅವರ ಭವಿಷ್ಯವನ್ನ ಉಜ್ವಲಗೊಳಿಸುವಂತಹ ಕೆಲಸವನ್ನ, ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಆ ಮಕ್ಕಳನ್ನ ಕಳಿಸಿ ಅವರಿಗೆ ಒಂದು ಉನ್ನತ ಸ್ಥಾನದ ಒಂದಷ್ಟು ವಿದ್ಯಾಭ್ಯಾಸಗಳನ್ನ ಕೊಡಿಸುವಂತಹ, ಅದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಬೇಕಾದಂತಹ ಒಂದಷ್ಟು ಸಲಕರಣೆಗಳನ್ನ ಕೊಡುವಂತಹ, ಮತ್ತೆ ಎಲ್ಲೊಂದ್ ಕಡೆ ನಿರ್ಗತಿಕರಾಗಿ ಬೇರೆ ಬೇರೆ ಕಡೆಗಳಿಂದ ವಲಸೆ ಬಂದು ಇಲ್ಲಿ ನೆಲೆಸಿ ವಿದ್ಯಾಭ್ಯಾಸವನ್ನೇ ನೋಡದೇ ಇರುವಂತಹ ಮಕ್ಕಳಿಗೆ ಜ್ಞಾನವನ್ನು ತುಂಬುವಂತಹ ಈ ಒಂದು ಸಮಾಜಮುಖಿ ಕೆಲಸಗಳ ಖಂಡಿತವಾಗ್ಲೂ ಸಹ ಸದಾ ನಮ್ಮ ಜ್ಞಾನ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತೆ. ಖಂಡಿತವಾಗ್ಲೂ ಸಹ ನಿರ್ಗತಿಕರಿಗೆ, ಅಜ್ಞಾನ ಇರುವಂತವರಿಗೆ ಜ್ಞಾನವ ತುಂಬುವಂತ ಕೆಲಸ, ಮತ್ತೆ ಶಾಲೆಯಿಂದ ವಂಚಿತ ಮಕ್ಕಳಿಗೆ ಒಂದಷ್ಟು ವಿದ್ಯಾಭ್ಯಾಸವನ್ನು ಕೊಡಿಸುವಂತಹ ಕೆಲಸ ಸದಾ ನಮ್ಮ ಜ್ಞಾನ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಆಗುತ್ತೆ ಅನ್ನುವಂತ ಭರವಸೆಯನ್ನ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್. ಶಿಕ್ಷಣವೇ ಬದುಕಿಗೆ ಬೆಳಕು ಎಂಬ ಉದ್ದೇಶದೊಂದಿಗೆ ಜ್ಞಾನ ಬೆಳಕು ಚಾರಿಟೇಬಲ್ ಟ್ರಸ್ಟ್ ನಾವು ಸ್ಥಾಪನೆ ಮಾಡಿದ್ದೇವೆ. ಇದರ ಉದ್ದೇಶ ಬಡ, ಅನಾಥ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಹಲವು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಪರಿಸರ ಸಂರಕ್ಷಣೆ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಸೇರಿದಂತೆ ಹಲವು ರೀತಿಯಾದಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಬೆಂಬಲ, ಪ್ರೋತ್ಸಾಹ ಅಗತ್ಯವಿದೆ. ನಮ್ಮ ಜ್ಞಾನ ಬೆಳಕು ಚಾರಿಟೇಬಲ್ ಟ್ರಸ್ಟ್ಗೆ ನಿಮ್ಮೆಲ್ಲರೂ ಬೆಂಬಲ ನೀಡಿದರೆ ನಾವು ಹಲವು ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಶಿಕ್ಷಣಕ್ಕೆ ಬೇಕಾದಂಥ ಹಲವು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಲು ನಾವು ಮುಂದೆ ಹೆಜ್ಜೆ ಇಡುತ್ತೇವೆ. ಜ್ಞಾನ ಬೆಳಕು ಟ್ರಸ್ಟಿಗೆ, ಜ್ಞಾನ ಬೆಳಕು ಟ್ರಸ್ಟಿಗೆ